ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ರೀಸೆಂಟಾಗಿ ಬಂಗಾರಪೇಟೆಯಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಯಿತು. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡೋಕ್ಕೆ ಕಾರಣ ಏನಂದರೆ, ಹಳೆ ರೈಲ್ವೆ ಸ್ಟೇಷನ್ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಬಿಲ್ಡ್ ಆಗಿರಲಿಲ್ಲ. ಆದರೆ ಅಷ್ಟು ಸ್ಪೇಸ್ ಏರಿಯಾ ಎಲ್ಲ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಹೊಸ ಕನ್ಸ್ಟ್ರಕ್ಷನ್ ಮಾಡಿದರು. ಇದು ಜಾಸ್ತಿ ವರ್ಷಗಳಿಂದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಫೈನಲಿ ರೀಸೆಂಟಾಗಿ ಇನಾಗ್ರೇಟ್ ಆಯಿತು. ಇನಾಗ್ರೇಷನ್ಗೆ ವಿ ಸೋಮಣ್ಣ ಅವ್ರು ಬಂದಿದ್ದರು. ಅವ್ರ ಮುಂದೆ ಅನೇಕ ಬೇಡಿಕೆಗಳನ್ನು ಬಂಗಾರಪೇಟೆ ಜನತೆಯವರು ಇಟ್ಟಿದ್ದಾರೆ. ಟ್ರೈನ್ ಇಶ್ಯೂಸ್ ಎಲ್ಲ ಹೇಳಿದಾಗ ಅವರು ಆದಷ್ಟು ಬೇಗ ಇದನ್ನೆಲ್ಲ ರಿಸಾಲ್ವ್ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ನೋಡೋಣ ಎಷ್ಟು ಬೇಗ ರಿಸಾಲ್ವ್ ಆಗುತ್ತೆ ಅಂತ. ಅದಾದಮೇಲೆ ರೈಲ್ವೆ ಸ್ಟೇಷನ್ ನೋಡ್ಬೋದು, ಕನ್ಸ್ಟ್ರಕ್ಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏರ್ಪೋರ್ಟ್ ಥರ ನಿಮ್ಗೆ ಫೀಲ್ ಕೊಡುತ್ತೆ. ಆ ಗ್ಲಾಸಸ್ಸು ಎಲ್ಲ ನೋಡ್ಬೋದು ನೀವೇ ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸ್ಪೇಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಟಿಕೆಟ್ಗೆ ಜಾಸ್ತಿ ಜನ ವೆಯ್ಟ್ ಮಾಡ್ತಾಯಿದ್ರು ಜಾಸ್ತಿ ಕಡೆ ಹೋಗಿ. ಇವಾಗ ಹಳೆ ರೈಲ್ವೆ ಸ್ಟೇಷನು ಹೊಸ ರೈಲ್ವೆ ಸ್ಟೇಷನ್ ಎರಡೂ ಪಕ್ಕದಲ್ಲೇ ಇರೋದ್ರಿಂದ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಆದಷ್ಟು ಎಲ್ಲರೂ ಹೋಗಿ ಆರಾಮಾಗಿ ಟಿಕೆಟ್ ತೊಗೊಂಡು ತಮ್ಮ ಪ್ರಯಾಣವನ್ನು ಸುಖವಾಗಿ ಮಾಡ್ಬೋದು ಅಂತ ಈ ರೈಲ್ವೆ ಸ್ಟೇಷನ್ ಪ್ರಾರಂಭ ಮಾಡಿದ್ದಾರೆ. ನೀವೇ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಟಿಕೆಟ್ ಕೌಂಟ್ರು 5-6 ರೋ ಇದೆ. ತುಂಬಾ ಚೆನ್ನಾಗಿದೆ ಆ ಕನ್ಸ್ಟ್ರಕ್ಷನ್ನು. ಮೆಟೀರಿಯಲ್ಸು ಎಲ್ಲ ಒಳ್ಳೆ ಮೆಟೀರಿಯಲ್ಸ್ ಯೂಸ್ ಮಾಡಿ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಗ್ಲಾಸಸ್ಸು ಎಲ್ಲ ನೀವೇ ನೋಡ್ಬೋದು. ಒಂದು ಏರ್ಪೋರ್ಟ್ ಥರ ಫೀಲಿಂಗ್ ಕೊಡುತ್ತೆ ನಿಮಗೆ. ಅದಾದಮೇಲೆ ನೀವು ಯಾವ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕಂದ್ರೂ ಆರಾಮಾಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಇದಿಲ್ಲ, ಡಿಫೆಕ್ಟ್ ಇಲ್ಲ. ತುಂಬಾ ಚೆನ್ನಾಗಿದೆ. ನೀವೇ ನೋಡ್ಬೋದು ವಿಡಿಯೋಲ್ಲಿ ಯಾವ ಥರ ಇದೆ ಅಂತ. ರೈಲ್ವೆ ಸ್ಟೇಷನ್ನು ಫುಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಏನಂದರೆ, ನಾವು ಹೆಂಗೆ ಮೇಂಟೈನ್ ಮಾಡ್ತೀರಿ, ಅವರೇನೋ ಮಾಡ್ತಾರೆ ಕನ್ಸ್ಟ್ರಕ್ಷನ್ಸು ಅದೆಲ್ಲ. ನಾವು ಹೆಂಗೆ ಮುಂದೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು. ಅಲ್ಲಲ್ಲೇ ಉಗಿಯೋದು ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಡಸ್ಟ್ಬಿನ್ಸು, ವಾಶ್ರೂಮ್ಸ್ನ ನೀವು ಯೂಸ್ ಮಾಡಬೇಕು ಉಗಿಯೋದಕ್ಕೆ, ಸ್ಪಿಟ್ಟಿಂಗೆಲ್ಲ. ಎಲ್ಲಂದರೆ ಅಲ್ಲಿ ಉಗಿತಾ ಇರ್ತಾರೆ ಎಲೆ ಅಡಿಕೆ ಹಾಕ್ಕೊಂಡು. ಇದೆಲ್ಲ ಅವಾಯ್ಡ್ ಮಾಡಬೇಕು. ನಮ್ಮ ಜನಗಳು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಆಗಿರುತ್ತೆ. ಎಲ್ಲ ಜನಗಳ ಹತ್ರ ಈ ವಿಡಿಯೋ ಮೂಲಕ ಒಂದೇ ಕೇಳ್ಕೊಳ್ಳೋದು, ಎಲ್ಲ ಪಬ್ಲಿಕ್ ಪ್ಲೇಸಸ್ನ ಸ್ವಚ್ಛತೆಯಿಂದ ಕಾಪಾಡಿ, ಪರಿಸರನ ಉಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್